ಹೆಚ್ಚೇನಿಲ್ಲ 5 ವರ್ಷದ ಹಿಂದೆ ಅದ್ಯಾವುದೋ ಕೊರೋನಾ ವೈರಸ್ಸು ಅಮರಿಕೊಂಡು ಜಗತ್ತನ್ನೇ ಅಲ್ಲಾಡಿಸಿತ್ತು. ಬಡವರು ಶ್ರೀಮಂತರು ಎಂಬ ಭೇದ ಭಾವ ಮಾಡದೆ, ಯಾರೆಂದರೆ ಯಾರನ್ನ ಹೊರಗಡೆ ಹೋಗಲು ಬಿಡದೆ ಮನೆಯಲ್ಲೇ ಎಲ್ಲರನ್ನ ಕೂಡಿ ಹಾಕಿತ್ತು. ಜೀವ ಉಳಿಸಿಕೊಳ್ಳುವ ಸಂದರ್ಭ ಎದುರಾಗಿತ್ತು. ಇನ್ನು ಕೊರೋನಾ ಶುರುವಾದಾಗ ಹೇಳದೆ ಕೇಳದೆ ದಿಢೀರಂತ ಲಾಕ್ಡೌನ್ ಮಾಡಿದ್ರಲ್ಲ, ಆಗಂತೂ ಜನರಿಗೆ ಅಕ್ಷರಾಂಶ ರೆಕ್ಕೆ ಪುಕ್ಕ ಕಿತ್ತು ಕೂರಿಸಿದಂಥ ಅನುಭವವಾಗಿತ್ತು. ಇನ್ನು ಚಿತ್ರರಂಗದ ಪಾಡು ಹೇಳತಿರದಾಗಿತ್ತು. ಸುಧಾರಿಸಿಕೊಳ್ಳಲಾಗದಷ್ಟು ಚಿತ್ರರಂಗ ನಲುಗಿ ಹೋಗಿತ್ತು. 16 ವರ್ಷಗಳಿಂದ ಚಿತ್ರರಂಗವನ್ನೇ ನಂಬಿ ಬದುಕುತ್ತಿರುವ ನಿರ್ಮಾಪಕರು, ತಂತ್ರಜ್ಞರು ತಲೆಯ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದರು. ಅನೇಕರು ಸಾಲದ ಸುಳಿಯಲ್ಲಿ ಸಿಲುಕಿದ್ದರು. ಈಗ 5 ವರ್ಷದ ನಂತರ ಅದೇ ಚೀನಾದಿಂದ ಇದ್ಯಾವುದು HMPV ವೈರಸ್ ಭಾರತಕ್ಕೆ ಒಕ್ಕರಿಸಿಕೊಂಡಿದೆ. HMPV ವೈರಸ್ ಅಪಾಯಕಾರಿ ಅಲ್ಲವೆಂದು ಅನೇಕ ರಾಜಕಾರಣಿಗಳು ಹೇಳಿದ್ದಾರೆ. ಆದರೂ ಕೂಡ ಅನೇಕರಲ್ಲಿ ಆತಂಕ ಇದ್ದೇ ಇದೆ. ಇದಕ್ಕೆ ಪೂರಕವಾಗಿ ಆರೋಗ್ಯ ಇಲಾಖೆಗೆ ಸೂಕ್ತ ಮುಂಜಾಗೃತಾ ಕ್ರಮ ಕೈಗೊಳ್ಳಲು ಸೂಚನೆಯನ್ನ ಕೂಡ ನೀಡಿದ್ದಾರೆ. ಈ ಹಿನ್ನೆಲೆ ಮುಂಬರುವ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಸೇರಿ ಭಾರತೀಯ ಚಿತ್ರರಂಗಕ್ಕೆ ಈ HMPV ವೈರಸ್ ತಲೆನೋವಾಗುತ್ತಾ ಎನ್ನುವ ಚರ್ಚೆ ಕೂಡ ಈಗ ನಡೀತಿದೆ. ಚಿತ್ರರಂಗದಲ್ಲಿರುವ ಅನೇಕರ ಮನದಲ್ಲಿ ಆತಂಕ ಮನೆ ಮಾಡುತ್ತಿದೆ. ಅದರಲ್ಲಿಯೂ ತಮ್ಮ ಚಿತ್ರಗಳನ್ನ ಬಿಡುಗಡೆ ಮಾಡಲು ತುದಿಗಾಲಿನಲ್ಲಿ ನಿಂತ ಅನೇಕರಿಗೆ ತಮ್ಮ ಚಿತ್ರದ ಬಿಡುಗಡೆಯ ಸಮಯದಲ್ಲಿ ಎಲ್ಲಿ ಸರ್ಕಾರ ದೈಹಿಕ ಅಂತರವನ್ನು ಕಾಪಾಡಿಕೊಳ್ಳಬೇಕೆಂಬ ನಿಯಮವೇನಾದರೂ ಹೇರಿಬಿಡುತ್ತಾ ಮತ್ಯಾವುದಾದರೂ ಕಠಿಣ ಕ್ರಮವನ್ನು ಕೈಗೊಳ್ಳುತ್ತಾ ಎನ್ನುವ ಚಿಂತೆ ಕಾಡಲು ಶುರು ಮಾಡಿದೆ. ಕನ್ನಡವೂ ಸೇರಿ ಬೇರೆ ಬೇರೆ ಭಾಷೆಯಲ್ಲಿ ಹಲವಾರು ಚಿತ್ರಗಳು ತೆರೆಗೆ ಬರುತ್ತಿವೆ. ಅದರಲ್ಲಿಯೂ ತೆಲುಗಿನಲ್ಲಿ ರಾಮ್ ಚರಣ್ ಅಭಿನಯದ ಗೇಮ್ ಚೇಂಜರ್ ಸಿನಿಮಾ ಬಿಡುಗಡೆಯಾಗಿದೆ. ಬಾಲಯ್ಯ ಅಭಿನಯದ ಡಾಕು ಮಹಾರಾಜ್, ವೆಂಕಟೇಶ್ ಅಭಿನಯದ ಸಂಕ್ರಾಂತಿ ಕಿ ವಸ್ತುನಾಮ್ ಚಿತ್ರಗಳು ಬಿಡುಗಡೆಯಾಗುತ್ತಿವೆ. ಇನ್ನು ಈ 3 ಚಿತ್ರಗಳು ಸ್ಟಾರ್ ಫ್ಲೇವರ್ ಇರುವ ಚಿತ್ರಗಳಾದ ಕಾರಣ ತೆಲುಗು ಚಿತ್ರರಂಗ ಹಣದ ಹೊಳೆ ಹರಿಯುವ ನಿರೀಕ್ಷೆಯನ್ನಿಟ್ಟುಕೊಂಡು ಕೂತಿದೆ. ಹೀಗಿರುವಾಗ ಈ HMPV ವೈರಸ್ ಇಂದ ಲೆಕ್ಕಾಚಾರಗಳೆಲ್ಲ ಉಲ್ಟಾ ಆಗಿ ಬಿಡುವ ಭಯ ಈಗ ಅನೇಕರನ್ನ ಕಾಡುತ್ತಿದೆ. ಕೇವಲ ತೆಲುಗು ಮಾತ್ರವಲ್ಲ, ಎಲ್ಲ ಭಾಷೆಯಲ್ಲಿ ಕೂಡ ಸದ್ಯ ಇದೇ ವಾತಾವರಣ ನಿರ್ಮಾಣವಾಗುತ್ತಿದೆ. ಕೋವಿಡ್ನಿಂದ ಚೇತರಿಸಿಕೊಂಡು ಜಗತ್ತು ಈಗ ತಾನೇ ನಿಟ್ಟುಸಿರು ಬಿಡುತ್ತಿದೆ. ಕೋವಿಡ್ನಿಂದ ಭಾರತ ಸೇರಿದಂತೆ ವಿಶ್ವದ ಪ್ರತಿಯೊಂದು ರಾಜ್ಯವೂ ಕೂಡ ಸಂಕಷ್ಟಕ್ಕೆ ಸಿಲುಕಿತ್ತು. ಅಪಾರ ಮಟ್ಟದಲ್ಲಿ ಸಾವುಗಳು ಸಂಭವಿಸಿದ್ದವು. ಚೀನಾ ವೈರಸ್ ಸೃಷ್ಟಿಸಿದ ಆ ಅವಾಂತರದ ದಿನಗಳನ್ನ ಮತ್ತೆ ನೆನಪಿಸಿಕೊಳ್ಳುವುದಕ್ಕೆ ಇಷ್ಟಪಡುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಚೀನಾದ ಮತ್ತೊಂದು ವೈರಸ್ HMPV ಆತಂಕ ಹುಟ್ಟುಹಾಕಿದೆ. ಚೀನಾದ ಹೊಸ ವೈರಸ್ ಬೆಂಗಳೂರಿನಲ್ಲಿ ಪತ್ತೆಯಾಗಿದೆ. 3 ತಿಂಗಳ ಮಗು ಹಾಗೂ 8 ತಿಂಗಳ ಮಗುವಿನಲ್ಲಿ ಈ ಸೋಂಕು ದೃಢಪಟ್ಟಿದೆ. ಹಾಗೆ ಗುಜರಾತಿನಲ್ಲೂ 3 ತಿಂಗಳ ಮಗುವಲ್ಲೂ HMPV ಪತ್ತೆಯಾಗಿದೆ. ಹೀಗಾಗಿ ಬೆಂಗಳೂರಿನಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಹಾಗೆ ಕೆಲವು ಮಾರ್ಗಸೂಚಿಗಳನ್ನ ಈಗಾಗಲೇ ರಿವೀಲ್ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಮಕ್ಕಳ ಆರೋಗ್ಯದ ಮೇಲೆ ಆರೋಗ್ಯ ಇಲಾಖೆ ಕಣ್ಣಿಟ್ಟಿದೆ. ಕೋವಿಡ್ ಪತ್ತೆ ಆದಾಗಲೂ ಹೀಗೆ ಆತಂಕ ಶುರುವಾಗಿತ್ತು. ಥಿಯೇಟರ್ಗಳನ್ನು ಬಂದ್ ಮಾಡಲಾಗಿತ್ತು. ಬಳಿಕ 50% ಆಸನ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಆದ್ರೆ ಈಗ ಚೀನಾದ ಹೊಸ ವೈರಸ್ ಬಗ್ಗೆ ಆತಂಕ ಪಡುವ ಅಗತ್ಯವಿಲ್ಲ ಎಂದು ಹೇಳಲಾಗುತ್ತಿದೆ. ಹೀಗಿದ್ದರೂ ಕೆಲವು ಉದ್ಯಮಗಳ ಮೇಲೆ ಪರಿಣಾಮ ಬೀರಬಹುದು. ಅದಕ್ಕೆ ಎಚ್ಚರಿಕೆ ಕ್ರಮ ಏನು ತೆಗೆದುಕೊಳ್ಳಬೇಕು ಅಂತ ಸಮಾಲೋಚನೆ ನಡೆಸಲಾಗುತ್ತಿದೆ. ಅದರಲ್ಲೂ ಚಿತ್ರರಂಗ ಕೊಂಚ ಮಟ್ಟಿಗೆ ಆತಂಕದಲ್ಲಿದೆ. HMPV ವೈರಸ್ ಬಗ್ಗೆ ಕನ್ನಡ ಚಿತ್ರರಂಗ ಆತಂಕಕ್ಕೆ ಒಳಗಾಗಿಲ್ಲ. ಅದರಲ್ಲೂ ಚಿತ್ರಮಂದಿರದ ಮಾಲೀಕರು ಈ ವೈರಸ್ ಅನ್ನ ಗಂಭೀರವಾಗಿ ಪರಿಗಣಿಸಿ ಅಗತ್ಯ ಕ್ರಮಗಳನ್ನು ತೆಗೆದುಕೊಳ್ಳುವುದಕ್ಕೆ ಮುಂದಾಗಿದ್ದಾರೆ. ಆದರೆ ಮತ್ತೆ ಚಿತ್ರಮಂದಿರಗಳು ಬಂದಾಗುತ್ತವೆ, 50% ಆಸನ ವ್ಯವಸ್ಥೆ ಬರುತ್ತೆ ಅನ್ನೋದನ್ನ ತಳ್ಳಿ ಹಾಕಿದ್ದಾರೆ. ಸರ್ಕಾರ ನೀಡುವ ಗೈಡ್ಲೈನ್ಸ್ ಅನ್ನ ಫಾಲೋ ಮಾಡುತ್ತೇವೆ ಎನ್ನುತ್ತಿದ್ದಾರೆ. ಇನ್ನು ಊರ್ವಶಿ ಸೇರಿದಂತೆ ಹಲವು ಪ್ರಮುಖ ಚಿತ್ರಮಂದಿರಗಳ ಮಾಲೀಕರು ಥಿಯೇಟರ್ ಅನ್ನ ಸ್ಯಾನಿಟೈಸ್ ಮಾಡುವುದಕ್ಕೆ ನಿರ್ಧರಿಸಿದ್ದಾರೆ ಎಂಬ ಸುದ್ದಿ ಓಡಾಡುತ್ತಿದೆ. ಸಹಜವಾಗಿ ಮಲ್ಟಿಪ್ಲೆಕ್ಸ್ಗಳು ಚಿತ್ರಮಂದಿರವನ್ನು ಶುಚಿಗೊಳಿಸುತ್ತವೆ. ಆದರೆ ತಾಲೂಕು ಮಟ್ಟದಲ್ಲಿರುವ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರವನ್ನ ಶುಚಿಯಾಗಿ ಇಟ್ಟುಕೊಂಡರೆ ಬಹುಶಃ ಏನು ಸಮಸ್ಯೆ ಆಗುವುದಿಲ್ಲ. ಇನ್ನು ಮುಂಬರುವ ದಿನಗಳಲ್ಲಿ ಮಾರ್ಚ್ ತಿಂಗಳಿನಲ್ಲಿ IPL ಪಂದ್ಯಗಳು ಆರಂಭವಾಗುತ್ತವೆ. ಆ ಸಮಯದಲ್ಲಿ ಜನಗಳು ಥಿಯೇಟರ್ ಹತ್ತಿರ ಬರುವುದಿಲ್ಲ, ಟಿವಿಗಳ ಮುಂದೆ ಕೂರುತ್ತಾರೆ. ಈ ಎಲ್ಲ ಸಮಸ್ಯೆಗಳನ್ನ ಚಿತ್ರರಂಗ ಎದುರಿಸಬೇಕಾಗುತ್ತದೆ. ಈ ವಿಡಿಯೋ ಇಷ್ಟವಾದಲ್ಲಿ ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್ ಫ್ರೆಂಡ್ಸ್.